ಯತ್ರ ಯತ್ರ ಸ್ಥಿತೋ ದೇವಃ ಸರ್ವವ್ಯಾಪಿ ಮಹೇಶ್ವರಃ ಯೋ ಗುರುಃ ಸರ್ವದೇವಾನಾಂ ಯಕಾರಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ಕೇಳ್ತಾ ಇದ್ದೇವೆ. ಸಾಕ್ಷಾತ್ ಬ್ರಹ್ಮನಿಂದ ಹೇಳಲ್ಪಟ್ಟಂತಹ ಈ ಕಥೆಗಳು ವ್ಯಾಸ ಸನತ್ಕುಮಾರರ ಮೂಲಕವಾಗಿ ಭೂಮಿಯನ್ನು ತಲುಪ್ತದೆ. ನಾವು ಶಂಖಚೂಡ ದೈತ್ಯನ ಬಳಿಗೆ ಶಿವನ ದೂತನಾಗಿ ಹೋದ ಪುಷ್ಪದಂತನ ಸಂಧಾನವು ವಿಫಲವಾಗಿ ಸಂಗ್ರಾಮವು ನಿರ್ಣಯವಾದ ವಿಚಾರವನ್ನು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಪುಷ್ಪದಂತನು ಶಂಖಚೂಡನ ಪ್ರತಿ ಸಂದೇಶದ ಮಾತುಗಳನ್ನು ಶಿವನ ಸಮೀಪದಲ್ಲಿ ಹೇಳಿದಾಗ ಶಿವನು ಬಹಳ ಸಿಟ್ಟುಗೊಂಡನು. ಅವನು ವೀರಭದ್ರಾದಿ ಗಣಗಳನ್ನು ಕರೆಸಿಕೊಂಡು ಶಂಖಚೂಡನ ಮೇಲೆ ಯುದ್ಧಕ್ಕೆ ಸಜ್ಜಾಗಬೇಕೆಂದು ಆಜ್ಞೆ ಮಾಡಿದನು. ತಾನು ತನ್ನ ಗಣಸಹಿತ ಹೊರಟನು. ಕಾರ್ತಿಕೇಯ, ಗಣೇಶ ಇವರೇ ಸೈನ್ಯದ ಅಧಿಪತಿಗಳಾದರು. ಲಕ್ಷ ಕೋಟಿ ಸಂಖ್ಯೆಗಳಲ್ಲಿ ಸೇನೆಯು ತಮ್ಮ ತಮ್ಮ ಸೇನಾನಿಗಳನ್ನು ಅನುಸರಿಸಿ ಹುರುಪಿನಿಂದ ಯುದ್ಧಭೂಮಿಗೆ ಸಾಗಿತು. ಸೈನಿಕರೆಲ್ಲರೂ ಶಿವಸ್ವರೂಪದ ಪ್ರತಿಮೆಗಳೇ ಆಗಿದ್ದರು. ಅದರಂತೆ ಅವರು ಬ್ರಹ್ಮೇಂದ್ರರ ಸಮಾನವಾಗಿ ಅಣಿಮಾದಿ ಗುಣಸಂಪನ್ನತೆಯಿಂದ ಶೋಭಿಸುತ್ತಿದ್ದರು. ಸೂರ್ಯನಂತೆ ಪ್ರಕಾಶಮಾನರಾಗಿದ್ದರು. ಅಷ್ಟಭೈರವರು, ಅಷ್ಟವಸುಗಳು, ಏಕಾದಶ ರುದ್ರರು ಹಾಗೂ ದ್ವಾದಶಾದಿತ್ಯರು ಇವರೆಲ್ಲರೂ ಅತಿ ಶೀಘ್ರತೆಯಿಂದ ಅಲ್ಲಿಗೆ ಶಿವನೊಡನೆ ನಡೆದರು. ಇವರಲ್ಲದೆ ಅಗ್ನಿ, ಚಂದ್ರ, ವಿಶ್ವಕರ್ಮ, ಅಶ್ವಿನಿ ಕುಮಾರರು, ಕುಬೇರ, ಯಮ, ನಿರುತಿ, ನಲಕೂಬರ, ವಾಯು, ವರುಣ, ಬುಧ, ಮಂಗಲ, ಬಲಿಷ್ಠನಾದ ಕಾಮ ಇವರೆಲ್ಲರೂ ಶಿವನೊಡನೆ ಬಂದರು. ಭದ್ರಕಾಳಿಯು ಸಹಸ್ರ ಭುಜಗಳನ್ನು ಧರಿಸಿ ತನ್ನ ವೀರ ಪಾರ್ಷದರಿಂದ ಸಹಿತವಾಗಿ ಬಂದಳು. ಆಕೆಯ ವಿಮಾನ ರತ್ನಮಯದಿಂದ ನಿರ್ಮಿತವಾಗಿದ್ದಿತು. ಅವಳು ಕೆಂಪು ವಸ್ತ್ರ ಧರಿಸಿ ಅದೇ ವರ್ಣದ ಲೇಪನ ಮಾಡಿಕೊಂಡಿದ್ದಳು. ಹಾಡುತ್ತಾ ಕುಣಿಯುತ್ತಾ ಭಕ್ತರಿಗೆ ಅಭಯ ನೀಡುತ್ತಾ ಬರುತ್ತಿರುವ ಕಾಳಿಮಾತೆಯ ಉಗ್ರ ಸ್ವರೂಪತೆಯನ್ನು ಕಂಡವರ ಕಣ್ಣಗುಡ್ಡೆಗಳು ಕಳಚಿ ಬೀಳುತ್ತಿದ್ದವು. ಅವಳ ನಾಲಿಗೆಯು 1 ಯೋಜನದವರೆಗೂ ಚಾಚಲ್ಪಟ್ಟಿತ್ತು ಹಾಗೂ ಅವಳು ಅನೇಕ ಶಸ್ತ್ರಾಯುಧಗಳನ್ನು ಧರಿಸಿದ್ದಳು. ಆಕೆಯು ಒಂದು ಕೈಯಲ್ಲಿ 1 ಯೋಜನ ವಿಸ್ತೀರ್ಣ ಗೋಲಾಕಾರದ ತಲೆಡವಿಯನ್ನು ಹಿಡಿದಳು. ಅವಳ ಕೈಯಲ್ಲಿಯ ತ್ರಿಶೂಲವು ಮುಗಿಲನ್ನು ಚುಚ್ಚಲಿಕ್ಕೆ ಬರುವಷ್ಟು ಉನ್ನತವಾಗಿಯೂ ಇನ್ನೊಂದು ಕೈಯಲ್ಲಿ ಶಕ್ತಿಯು 1 ಯೋಜನ ನಿಡಿದಾಗಿಯೂ ಇದ್ದವು. ಇವುಗಳ ಹೊರತು ಅನೇಕ ಆಯುಧಗಳನ್ನು ಆಕೆ ಹಿಡಿದಿದ್ದಳು. ಕೋಟಿ ಸಂಖ್ಯೆಯಲ್ಲಿ ಯೋಗಿನಿಯರು, ಡಾಕಿನಿಯರು ಅವಳ ಜೊತೆ ಇದ್ದರು. ಇಂಥ ಭೀಕರ ದೃಶ್ಯದ ಸೇನೆಯೊಂದಿಗೆ ಶಿವನು ಶಂಖಚೂಡನೊಡನೆ ಯುದ್ಧ ಮಾಡುವುದಕ್ಕೆ ನಡೆದನು. ಹೋಗುತ್ತಾ ಅವನು ಚಂದ್ರಭಾಗ ನದೀ ತೀರದ ಮೇಲಿರುವ ಒಂದು ವಟವೃಕ್ಷದ ಕೆಳಗೆ ತನ್ನ ಆಸನವನ್ನು ಹಾಕಿಕೊಂಡು ಕುಳಿತನು. ಶಂಖಚೂಡನು ಕೂಡ ಯುದ್ಧಕ್ಕೆ ಅಣಿಯಾಗಿ ಪ್ರಯಾಣವನ್ನು ಆರಂಭಿಸಿದನು. ಅದಕ್ಕೆ ಪೂರ್ವದಲ್ಲಿ ಅವನು ತನ್ನ ಅಂತಃಪುರವನ್ನು ಪ್ರವೇಶಿಸಿ ತನ್ನ ಪತ್ನಿ ತುಳಸಿಯನ್ನು ಕುರಿತು, ಇಂದು ಬೆಳಗಿನ ಜಾವದಲ್ಲಿ ನಾನು ಶಿವನು ಕೂಡ ಯುದ್ಧ ಮಾಡುವುದಕ್ಕೆ ಹೋಗುವೆನು ಎಂದು ಹೇಳಿ ಇಡೀ ರಾತ್ರಿಯನ್ನೆಲ್ಲ ಹೆಂಡತಿಯೊಡನೆ ಸುಖದಿಂದ ಕಳೆದನು. ಇಬ್ಬರೂ ಸುಖ ಸಾಗರದಲ್ಲಿ ಈಜಾಡಿದರು. ಬೆಳಗಾಯಿತು. ಶಂಖಚೂಡನು ಎದ್ದು ಪ್ರಾತರ್ವಿಧಿಗಳನ್ನು ಆಚರಿಸಿದನು. ನಿತ್ಯ ಕ್ರಿಯೆಗಳನ್ನೆಲ್ಲ ಆಚರಿಸಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಮೊದಲಾದವುಗಳನ್ನು ಕೊಟ್ಟನು. ನಂತರ ತನ್ನ ಮನೆಗೆ ರಾಜ್ಯಭಾರವನ್ನು ಒಪ್ಪಿಸಿದನು ಹಾಗೂ ಅವನನ್ನು ತುಳಸಿಯು ಅಧೀನ ಮಾಡಿದನು. ಪತಿಯು ಯುದ್ಧಕ್ಕೆ ಹೊರಟಿರುವುದನ್ನು ನೋಡಿ ತುಳಸಿಯು ಶೋಕಿಸ ಹತ್ತಿದಳು. ಶಂಖಚೂಡನು ಪ್ರಯಾಣ ಬೆಳೆಸುವ ಮುಂಚೆ ತುಳಸಿಯನ್ನು ಸಾಂತ್ವನಗೊಳಿಸಿ ಹೊರಟನು. ಸಜ್ಜಾಗಿ ನಿಂತಿದ್ದ ಸೈನ್ಯದೊಡನೆ ರಣಭೂಮಿಗೆ ಹೋದನು. ಮಾದ್ಯ, ಕಾಲಿಕ ಹಾಗೂ ಕಾಲಿಕೆಯ ಮೊದಲಾದವರೆಲ್ಲ ನಡೆದರು. ಎಲ್ಲ ಸೈನ್ಯವು ಒಟ್ಟಾಗಿ 3 ಲಕ್ಷ ಅಕ್ಷೋಹಿಣಿ ಸೈನ್ಯಷ್ಟಾಯಿತು. ರಣದುಂದುಬಿಯನ್ನು ನಡೆಸುತ್ತಾ ಎಲ್ಲ ಸೇನೆಯು ರಣಭೂಮಿಗೆ ಸಾಗಿತು. ಶಂಖಚೂಡನು ಗುರುಗಳನ್ನು ಮುಂದಿರಿಸಿಕೊಂಡು ರಥವನ್ನೇರಿ ಯುದ್ಧಭೂಮಿಗೆ ಸಾಗಿದನು. ಹೋಗುತ್ತಾ ಮಾರ್ಗದಲ್ಲಿ
ಪುಷ್ಪಭದ್ರೆ ನದಿಯ ತೀರದಲ್ಲಿದ್ದ ಅಕ್ಷಯ ವಟವೃಕ್ಷದ ನಿಬಿಡ ಛಾಯೆಯಲ್ಲಿ ತಮ್ಮ ತಳವೂರಿದರು. ಅಲ್ಲಿಂದಲೇ ಅವರು ಶಿವನನ್ನು ನಿರೀಕ್ಷಿಸ ಹತ್ತಿದರು. ಆ ಬಳಿಕ ದಾನವೇಂದ್ರ ಶಂಖಚೂಡನು ತನ್ನ ಎಷ್ಟೋ ದೈತ್ಯರನ್ನು ಶಿವನ ಕಡೆಗೆ ಕಳುಹಿಸಿ ತಾನು ಬಂದ ವಾರ್ತೆಗಳನ್ನು ತಿಳಿಸಿದನು. ಆಗ ಶಿವನು ಆ ದೈತ್ಯ ದೂತರ ಮುಖಾಂತರವಾಗಿ, ದೇವತೆಗಳೊಡನೆ ವೈರತ್ವ ಬಿಟ್ಟು ಸಂಧಿಯನ್ನು ಮಾಡಿಕೊಳ್ಳುವುದಕ್ಕೆ ನಿಮ್ಮ ಒಡೆಯನಿಗೆ ಹೇಳಿರಿ ಇತ್ಯಾದಿಯಾಗಿ ಹಲವು ಬುದ್ಧಿಯ ಮಾತುಗಳನ್ನು ಹೇಳಿ ಶಂಖಚೂಡನಿಗೆ ತಿಳಿಸಿದನು. ಮತ್ತು ಶಿವನು ಶ್ರುತಿ ಸ್ಮೃತಿಗಳ ಎಷ್ಟೋ ಸಿದ್ಧಾಂತಗಳನ್ನು ಆ ದೂತರ ಮುಖಾಂತರ ಹೇಳಲು ಆ ತಾರ್ಕಿಕ ದೂತರು ಶಿವನನ್ನು ಕುರಿತು, ದೇವದೇವನೇ, ನೀವು ಹೇಳುವುದೆಲ್ಲ ಸತ್ಯವು. ಈ ಬಗೆಗೆ ನಾವು ಹೇಳುವುದೇನೆಂದರೆ, ಈ ದೋಷವೆಲ್ಲವೂ ದೈತ್ಯರದ್ದೆಂದು ಹೇಳಲಾಗದು, ದೇವತೆಗಳಲ್ಲಿಯೂ ಇರುವುದು. ಮಧುಕೈಟಭರನ್ನು ಅದಾರು ಕೊಂದರು, ತ್ರಿಪುರರನ್ನು ಭಸ್ಮಗೊಳಿಸಿದವರಾರು, ಬಲಿಚಕ್ರವರ್ತಿಯ ಸರ್ವಸ್ವ ಹರಣ ಮಾಡಿ ಅವನನ್ನು ಪಾತಾಳಕ್ಕೆ ಕಳುಹಿಸಿದವರಾರು ಇತ್ಯಾದಿ ಒಂದಲ್ಲ ಎರಡಲ್ಲ ಹಲವು ದೋಷಗಳು ದೇವತೆಗಳ ಪಾಲಿಗೆ ಬರುವವು. ನಾವು ನಿನಗೆ ವಿರೋಧ ಬಯಸುವುದಿಲ್ಲ, ಯಾಕೆಂದರೆ ನೀನು ದೇವ ದೈತ್ಯರಿಗೆಲ್ಲ ಈಶ್ವರನಾಗಿರುವೆ. ಹೀಗಿದ್ದು ಒಂದು ಪಕ್ಷ ವಹಿಸುವುದು ಮಹಾತ್ಮನಾದ ನಿನಗೆ ಭೂಷಣವಲ್ಲ. ನಮ್ಮೊಡನೆ ವೈರತ್ಯ ಸಾಧಿಸುವುದು ನಿನಗೆ ಲಜ್ಜಾಸ್ಪದವೆಂಬುದು ನಮ್ಮ ಅಭಿಪ್ರಾಯ ಎಂದರು. ಅದಕ್ಕೆ ಶಿವನು ಆ ದೈತ್ಯದೂತರಿಗೆ, ನಾನು ಭಕ್ತರ ಅಧೀನನು, ಅವರ ಇಚ್ಛೆಗನುಸರಿಸಿಯೇ ನಾನು ಕಾರ್ಯವನ್ನು ಮಾಡುವೆನು. ನಾನು ಯಾವ ಪಕ್ಷವನ್ನು ಸ್ವೀಕರಿಸುವುದಿಲ್ಲ. ಪ್ರತಿಯೊಂದು ಕಾಲಕ್ಕೆ ಜರುಗುವ ಕಾರ್ಯಗಳಿಗೆ ಒಂದಿಲ್ಲೊಂದು ಕಾರಣವಿರುವುದು. ಈ ಸಮಯದಲ್ಲಿ ವಿಷ್ಣು ಹಾಗೂ ಬ್ರಹ್ಮ ಇವರು ನನ್ನನ್ನು ಪ್ರಾರ್ಥಿಸಿದಿಂದಲೇ ನಾನು ಅವರಿಂದ ಕೂಡಿ ಯುದ್ಧ ಮಾಡಲು ಬಂದಿರುವೆನು. ಈ ದೇವತೆಗಳ ಕಾರ್ಯಕ್ಕೋಸುಗ ಯುದ್ಧ ಮಾಡುವುದಕ್ಕೆ ನನಗೆ ಲಜ್ಜೆ ಎನಿಸುವುದಿಲ್ಲ. ನೀವು ಈಗಲೇ ನಿಮ್ಮ ದೈತ್ಯರಾಜನ ಹತ್ತಿರ ಹೋಗಿ ನಾನು ಹೇಳಿರುವುದನ್ನು ಹೇಳಿರಿ, ಅವನು ತನ್ನ ಮನಸ್ಸಿಗೆ ಸರಿಕಂಡಂತೆ ಮಾಡಲಿ. ಈ ಪ್ರಕಾರ ಶಂಕರನು ದೈತ್ಯದೂತರಿಗೆ ಹೇಳಿ ಸುಮ್ಮನಾದನು. ಆಮೇಲೆ ದೂತರು ಶಿವನೊಡನೆ ಮರು ಮಾತಾಡದೆ ಶಂಖಚೂಡನ ಬಳಿಗೆ ಹೋದರು. ದೈತ್ಯದೂತರು ಶಿವನಲ್ಲಿಂದ ಹಿಂತಿರುಗಿ ಹೋಗಿ ತಮ್ಮ ರಾಜ ಶಂಖಚೂಡನನ್ನು ಕಂಡರು. ಅವರು ಅವನನ್ನು ಕುರಿತಾಗಿ ಶಿವನು ಹೇಳಿದ ಎಲ್ಲ ಸಂಗತಿಗಳನ್ನು ನಿವೇದಿಸಿದರು. ಅದನ್ನು ಕೇಳಿ ಶಂಖಚೂಡನು ಇನ್ನು ಯುದ್ಧ ಮಾಡುವುದೇ ಸೂಕ್ತವು ಎಂದು ತಿಳಿದುಕೊಂಡು ಆ ಕೂಡಲೇ ತನ್ನ ವೀರರಿಗೆ ಯುದ್ಧದ ಆಜ್ಞೆಯನ್ನು ಸಾರಿದನು. ಇತ್ತ ಸರ್ವೇಶ್ವರ ಶಿವನು ತನ್ನ ಎಲ್ಲ ಗಣಸೇನೆಗೂ ದೇವತೆಗಳಿಗೂ ಯುದ್ಧಕ್ಕಾಗಿ ಪ್ರೇರೇಪಿಸಿದನು ಹಾಗೂ ತಾನು ಸಜ್ಜಾದನು. ಆಗ ಅನೇಕ ಪ್ರಕಾರದ ರಣವಾದ್ಯಗಳು ಬಾರಿಸಲ್ಹಟ್ಟಿದವು. ಎರಡೂ ಪಕ್ಷಗಳ ವೀರರು ಭೀಕರ ಹೊಡೆದಾಟ ಬಡಿದಾಟಗಳನ್ನು ನಡೆಸಿದರು. ಮಹೇಂದ್ರನು ದೈತ್ಯಪಕ್ಷದ ವೃಷಪರ್ವನೊಡನೆ, ವಿಷ್ಣುವು ದಂಭನೊಡನೆ, ಕಾಲನೊಡನೆ ಕಾಲಾಸುರನು, ಹುತಾಶನೊಡನೆ ಗೋಕರ್ಣನು, ಕುಬೇರನು ಕಾಲಿಕೇಯನೊಡನೆ, ವಿಶ್ವಕರ್ಮನೊಡನೆ ಮಯಾಸುರನು, ಮೃತ್ಯುವು ಭಯಂಕರನೊಡನೆ, ಯಮನು ಸಂಹಾರನೊಂದಿಗೆ ಹಾಗೂ ಕಾಲಾಂಬಿಕೆಯೊಡನೆ ವರುಣ, ಹೀಗೆ ನಿಯಮಿತ ದ್ವಂದ್ವ ಯುದ್ಧಗಳಾರಂಭವಾಯಿತು. ಇದರಂತೆ ಶುಕ್ರ, ಬೃಹಸ್ಪತಿ ಹಾಗೂ ನಂದಿ ಮೊದಲಾದ ಗಣಗಳು, ದಾನವರು ಇವರ ನಡುವೆ ಹೋರಾಟ ಆರಂಭವಾಯಿತು. ಈ ಎಲ್ಲ ದ್ವಂದ್ವ ವೀರರ ಹೋರಾಟಗಳನ್ನು ಬೇರೆ ಬೇರೆ ವರ್ಣಿಸುವುದು ಅಸಾಧ್ಯ. ಇತ್ತ ಇದುವರೆಗೆ ಕಾಲಿ ಹಾಗೂ ಮಕ್ಕಳೊಂದಿಗೆ ಶಿವನು ಆಲದ ಮರದ ಕೆಳಗೆ ಕುಳಿತಿದ್ದನು. ಅತ್ತ ಕಡೆಯಲ್ಲಿ ಎಲ್ಲ ಸೇನೆಯು ಬಿಟ್ಟು ಬಿಡದೆ ಯುದ್ಧ ಮಾಡುತ್ತಲಿದ್ದರು. ದೈತ್ಯ ಶಿಬಿರದಲ್ಲಿ ಶಂಖಚೂಡನು ರತ್ನಪೀಠದ ಮೇಲೆ ಕುಳಿತಿದ್ದನು. ದೈತ್ಯರು ದೇವತೆಗಳು ಪ್ರಾಣ ಸಂಹಾರವಾಗುವ ಯುದ್ಧವನ್ನು ಮಾಡಿದರು. ಹಲವು ಪ್ರಕಾರದ ಆಯುಧಗಳು ಉಪಯೋಗಿಸಲ್ಪಟ್ಟವು. ಅವುಗಳ ಪ್ರಹಾರದಿಂದ ಹಲವರು ಭೂಮಿಗೆ ಉರುಳಿದರು. ವೀರಗಣವು ಮಹಾಪರಾಕ್ರಮದಿಂದ ತಮ್ಮ ವೈರಿಗಳ ಶಿರಸ್ಸುಗಳನ್ನು ತರಿಯ ಹತ್ತಿದರು. ಎರಡೂ ಪಕ್ಷಗಳಲ್ಲಿ ಮೇಲಿಂದ ಮೇಲೆ ಸಿಂಹಗರ್ಜನೆಗಳು ಉದ್ಭೂತವಾಗ ಹತ್ತಿದವು. ಕ್ಷಣ ಮಾತ್ರದಲ್ಲಿಯೇ ಪೃಥ್ವಿಯು ಅದುರ ಹತ್ತಿತು. ರಥ ಕುದುರೆಗಳು ತತ್ತರಿಸಿ ಬೀಳ ಹತ್ತಿದವು. ರುಂಡವಿಲ್ಲದ ಮುಂಡಗಳು ಎದ್ದೆದ್ದು ಬೀಳತೊಡಗಿದವು. ರುಂಡಗಳು ಚೆಂಡಿನಂತೆ ಪುಟನೆ ಹತ್ತಿದವು. ರಕ್ತಪಾತವು ಪ್ರವಾಹ ಸ್ವರೂಪ ಹೊಂದಿತು. ಮಾಂಸ ಮಜ್ಜೆಗಳಿಂದ ರಣಭೂಮಿಯು ರಾಡಿಯಾಯಿತು. ಮತ್ತೆ ಎರಡೂ ಪಕ್ಷದವರು ತಮ್ಮ ತಮ್ಮ ವಾದ್ಯ ಬಾರಿಸ ಹತ್ತಿದರು. ಒಬ್ಬರನ್ನೊಬ್ಬರು ಹೊಡೆಯ ಹತ್ತಿದರು, ಇರಿಯ ಹತ್ತಿದರು. ಈ ಪ್ರಕಾರ ಬಹಳ ಹೊತ್ತಿನವರೆಗೂ ವಿಕರಾಳ ಯುದ್ಧವಾಯಿತು. ಶಿವಮಾಯೆಯು ಎಲ್ಲವನ್ನು ಮೋಹಗೊಳಿಸಿದ್ದಿತು. ಯುದ್ಧದ ಮಧ್ಯದಲ್ಲಿ
ದೇವತೆಗಳೆಲ್ಲ ದೈತ್ಯರಿಂದ ಪರಾಜಿತರಾಗಿ ಅತ್ತಿತ್ತ ಓಡಹತ್ತಿದರು. ಬಹುಜನ ದೇವತೆಗಳು ಶಿವನಿಗೆ ಮೊರೆ ಹೋದರು. ಯುದ್ಧದ ಸುದ್ದಿಯನ್ನು ಶಿವನಿಗೆ ನಿವೇದಿಸಿದರು. ಆಗ ಕ್ರುದ್ಧನಾಗಿ ತಾನೇ ಯುದ್ಧಕ್ಕೆ ನಡೆದನು. ಅವನು ಹೋದ ಕೂಡಲೇ 100 ಅಕ್ಷೋಹಿಣಿ ಸೇನೆಯನ್ನು ವಧೆ ಮಾಡಿದನು. ಒಂದೆಡೆಗೆ ಕಾಳಿಯು ಸ್ವತಂತ್ರ ಯುದ್ಧ ನಡೆಸಿದ್ದಳು. ಅವಳು ದೈತ್ಯರನ್ನು ಕೊಂದು ಅವರ ರಕ್ತಮಾಂಸಗಳನ್ನು ಭಕ್ಷಿಸುತ್ತಿದ್ದಳು. ಈ ಬಗೆಯಿಂದ ದೇವಸೈನ್ಯವು ಭೀಕರ ಬಗೆಯಿಂದ ದೈತ್ಯರನ್ನು ನಾಶಗೊಳಿಸಹತ್ತಿತು. ಕಾಳಿಯು ರಾಕ್ಷಸರ ಚತುರಂಗ ಬಲದಲ್ಲಿ ತನ್ನನ್ನು ಎದುರಿಸಿದ ಎಲ್ಲರನ್ನು ಹಿಡಿದು ಚರ್ವಣ ಮಾಡಹತ್ತಿದಳು. ಯುದ್ಧ ಭೂಮಿಯಲ್ಲಿ ಕೋಲಾಹಲವು ಕರ್ಕಶವಾಗಿ ನಡೆಯಿತು. ಸ್ಕಂದನು ಶಿವನನ್ನು ಹಿಂದುಳಿಸಿ ತಾನೇ ಮುಂದು ಹೋಗಿ ದೈತ್ಯರ ಮೇಲೆ ಬಾಣಗಳ ಮಳೆಗರೆದನು. ಅವನು ಮಾಡಿದ ಬಾಣಪ್ರಯೋಗವು ಮೇಲ್ತರದ್ದಾಗಿತ್ತು. ಅದರಿಂದ ಅಸಂಖ್ಯ ದೈತ್ಯರು ನೆಲಕ್ಕುರುಳಿ ಮಣ್ಣು ಕಚ್ಚಿದರು. ಸ್ಕಂದನ ವಿಜಯವು ದೇವತೆಗಳಿಗೆಲ್ಲ ಆನಂದವಾಯಿತು. ಅವರು ಸ್ವರ್ಗದಿಂದ ಅವನ ಮೇಲೆ ಹೂಮಳೆ ಸುರಿಸಿದರು. ಸ್ಕಂದನಿಂದ ತಾನೇ ಮುಂದುವರಿದು ಬಂದ ದೇವತೆಗಳೊಡನೆ ಹೋರಾಟ ನಡೆಸಿದನು. ಬಾಣ ಬಿಡಹತ್ತಿದನು. ಯುದ್ಧಭೂಮಿಯು ವಧಸ್ಥಾನದ ದೃಶ್ಯ ಸ್ವರೂಪ ಹೊಂದಿತು. ನೋಡಿದಲ್ಲೆಲ್ಲ ಬಾಣಗಳ ತೂರಾಟ ಹಾರಾಟಗಳು ರಣವನ್ನೆಲ್ಲ ಅಂಧಕಾರಮಯವನ್ನಾಗಿ ಬಿಟ್ಟಿತು. ಶಂಖಚೂಡನು ಮಾಡಿದ ಭಯಂಕರ ಯುದ್ಧದಲ್ಲಿ ಸ್ಕಂದನು ಎದುರಾಗಿ ದೈತ್ಯ ವೀರರನ್ನು ಸಂಹರಿಸ ಹತ್ತಿದನು. ಮಾಯಾಸುರಾದಿ ರಾಕ್ಷಸ ಪ್ರಮುಖರು ಕುಮಾರನ ರಣಕೌಶಲ್ಯಕ್ಕೆ ಬೆರಳು ಕಚ್ಚಿದರು. ಕಡೆಗೆ ಮಯದಾನವನು ತನ್ನ ಕೈ ಸಾಗದೆ ಮಾಯಾಯುದ್ಧಕ್ಕೆ ಮೊರೆ ಹೊಕ್ಕನು. ಆದರೆ ಶಿವಗಣದ ಮುಂದೆ ಅವನ ಆಟ ನಡೆಯಲಿಲ್ಲ. ಆಗ ಶಂಖಚೂಡನು ಸಿಟ್ಟಾಗಿ ತನ್ನ ದುರ್ಧರ ಬಾಣದಿಂದ ಸ್ಕಂದನ ಕೈಯಲ್ಲಿದ್ದ ಧನುಷ್ಯವನ್ನು ತುಂಡರಿಸಿದನು. ಅದರ ಜೊತೆಗೆ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಸ್ಕಂದನನ್ನು ಕಿಂಚಿತ್ ಕಾಲ ಮೂರ್ಛೆಗೊಳಿಸಿದನು. ಇದರಿಂದ ಬ್ರಹ್ಮವಾಕ್ಯವು ಪ್ರವಯಣೀಯವಾಯಿತು. ಶಿವನು ಕೂಡಲೇ ಸ್ಕಂದನನ್ನು ಚೇತರಿಸುವಂತೆ ಉಪಚರಿಸಿ ಯುದ್ಧಕ್ಕೆ ನಿಲ್ಲುವಷ್ಟರಲ್ಲಿಯೇ ವೀರಭದ್ರನು ಶಂಖಚೂಡನನ್ನು ಎದುರಿಸಿ ಹೋರಾಟ ನಡೆಸಿದ್ದನು. ಅವರಿಬ್ಬರು ಸಮಬಲದಿಂದ ಶಕ್ತಿ ಬಾಣಗಳನ್ನು ಪ್ರಯೋಗಿಸಿ ಕಾದಾಟ ನಡೆಸಿದರು. ಒಂದು ಕ್ಷಣ ವೀರಭದ್ರನು ದೈತ್ಯನ ಹೊಡೆತದಿಂದ ಹಿಂಜರಿದುದನ್ನು ನೋಡಿ ಕಾಳಿಯು ಯುದ್ಧದಲ್ಲಿ ಬಂದಳು. ಕಾರ್ತಿಕೇಯ ವೀರಭದ್ರರ ಪ್ರತಿಯಾಗಿ ತಾನೇ ಸೇನೆಯನ್ನು ಚರ್ವಣ ಮಾಡುವ ತನ್ನ ಯುದ್ಧಕ್ರಿಯೆಯನ್ನು ಪ್ರಯೋಗಿಸ ಹತ್ತಿದಳು. ರಣಭೂಮಿಯಲ್ಲಿ ಕಾಳಿಯ ಭಯಾನಕ ಕೃತಿಯು ನಡೆಯಿತು. ಆಕೆಯು ಮಾಡಿದ ಸಿಂಹನಾದದಿಂದಲೇ ಭಯಪಟ್ಟು ಎಷ್ಟೋ ದಾನವರು ಮೂರ್ಛೆಯಿಂದ ಮೈಮರೆತು ಬಿಟ್ಟರು. ಆಗ ವಿಕರಾಳ ಸ್ವರೂಪದಿಂದ ಅವಳು ಆ ದೈತ್ಯರನ್ನು ಹಣಿಹಣಿದು ಅವರ ರಕ್ತಪಾನ ಮಾಡ ಹತ್ತಿದಳು. ರಣದಲ್ಲಿ ಮಹಾ ಕೋಲಾಹಲ ನಡೆಯಿತು. ಆಗ ಶಂಖಚೂಡನು ಕಾಳಿಯ ಒತ್ತಡ ತಡೆಯದೆ ಆಕೆಯೊಡನೆ ಕಾದಲು ತಾನೇ ತನ್ನ ಕಾದಿಟ್ಟ ಸೇನೆಯೊಂದಿಗೆ ಬಂದನು. ಅವನನ್ನು ಕಂಡು ಕಾಳಿಯು ಪ್ರಲಯಾಗ್ನಿಯ ಸಮವಿರುವ ಅನೇಕ ಬಾಣಗಳನ್ನು ಆತನ ಸೈನ್ಯದ ಮೇಲೆ ಸುರಿಸಿದಳು. ಅದೆಲ್ಲವೂ ನಿರ್ನಾಮವಾಯಿತು. ಅದನ್ನು ಕಂಡು ಶಂಖಚೂಡನು ವೈಷ್ಣವಾಸ್ತ್ರವನ್ನು ಆಕೆಯ ಮೇಲೆ ಪ್ರಯೋಗಿಸಿದನು. ಪ್ರತಿಯಾಗಿ ದೇವಿಯು ನಾರಾಯಣಾಸ್ತ್ರವನ್ನು ಅವನ ಮೇಲೆ ಎಸೆದಳು. ಆ ದಾನವೇಂದ್ರನು ತನ್ನ ಮೇಲೆ ಬರುತ್ತಿರುವ ನಾರಾಯಣಾಸ್ತ್ರವನ್ನು ನಿರೀಕ್ಷಿಸಿ ರಥದಿಂದ ಕೆಳಗಿಳಿದು ಅದಕ್ಕೆ ವಂದಿಸ ಹತ್ತಿದನು. ಇದರಿಂದ ಕಾಳಿಯು ಬಿಟ್ಟ ಆ ಅಸ್ತ್ರವು ಅಲ್ಲಿಂದಲೇ ಶಾಂತವಾಯಿತು. ಆ ಬಾಣವು ವಿಫಲವಾದುದನ್ನರಿತು ದೇವಿಯು ಆ ದಾನವನ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಳು. ದೈತ್ಯನು ಅದನ್ನು ತಾನು ಕೈಮುಗಿದು ಓರೆಯಾಗಿ ನಿಂತು ಅದಕ್ಕೆ ಮುಂದೆ ಸಾಗುವಂತೆ ದಾರಿ ನೀಡಿದನು. ತದನಂತರ ತಾನು ಸಮಂತ್ರಕವಾಗಿ ತನ್ನಲ್ಲಿರುವ ಅಸ್ತ್ರಗಳನ್ನು ಕ್ರಮಕ್ರಮವಾಗಿ ಆ ಕಾಳಿಯ ಮೇಲೆ ಬಿಡಹತ್ತಿದನು. ದೇವಿಯು ಆ ಎಲ್ಲ ಬಾಣಗಳನ್ನು ಪ್ರತಿ ಬಾಣಗಳಿಂದ ನಿವಾರಿಸಿ ಕೇವಲ ಅಲ್ಲಿಂದಲೇ ಆ ಎಂದು ಬಾಯ್ದೆರೆದು ಒಂದೊಂದೇ ಬಾಣಗಳನ್ನು ಹಲ್ಲಿನಿಂದ ಕಡಿದು ಚರ್ವಣ ಮಾಡಿ ನುಂಗಿದಳು. ಆಕೆಯ ಈ ಕೃತಿಯನ್ನು ನೋಡಿ ಶಂಖಚೂಡನು ಕ್ಷಣ ಹೊತ್ತು ತನ್ನನ್ನೇ ಮರೆತು ಬೆಪ್ಪಾಗಿ ನಿಂತನು. ತನ್ನ ಬಾಯಿಗೆ ಬರುವ ಬಾಣಗಳು ತೀರಿದ ಕೂಡಲೇ ಕಾಳಿಯು ಘೋರವಾಗಿ ಗರ್ಜನೆ ಮಾಡಲು ದೈತ್ಯನು ಎಚ್ಚೆತ್ತು ಕಾಳಿಯ ಇನ್ನೊಂದು ನಿಟ್ಟಿನಿಂದ ಆಕೆಯ ಮೇಲೆ ಮತ್ತೊಂದು ಘೋರತರ ಬಾಣ ಬಿಟ್ಟನು. ಅವನ ಬರುವಿಕೆಯನ್ನು ಕಾಳಿಯು ಕೇವಲ ತನ್ನ ಕೈಮುಷ್ಟಿಯಿಂದ ಹಿಡಿದು ಆಗಲೇ ತಾನು ಸಜ್ಜುಗೊಳಿಸಿದ್ದ ಪಾಶುಪತಾಸ್ತ್ರವನ್ನು ಅವನ ಮೇಲೆ ಪ್ರಯೋಗಿಸಲು ಅನುವಾದಳು. ಆ ಬಾಣದ ವೇಗ ತಡೆಯಾದ್ದಕ್ಕಾಗಿ ಆಕಾಶವಾಣಿಯು ಈ ಬಾಣದಿಂದ ಶಂಖಚೂಡನಿಗೆ ಮರಣವಾಗುವುದೆಂದು ಬರೆದಿರುವುದಿಲ್ಲ ಎಂದು ಉಚ್ಚಾರ ಮಾಡಿತು. ಆಗ ಭದ್ರಕಾಳಿಯು ತಾನು ಸಜ್ಜುಗೊಳಿಸಿದ್ದ ಪಾಶುಪತಾಸ್ತ್ರವನ್ನು ಉಪಸಂಹಾರ ಮಾಡಿಕೊಂಡಳು. ಹಾಗೂ ತಾನೇ ಮುಂದುವರಿದು ಹೋಗಿ 1,00,000 ದೈತ್ಯರನ್ನು ತುಂಡರಿಸಿದಳು. ದೈತ್ಯನು ಮತ್ತೆ ಕೆಲ ಬಾಣಗಳನ್ನು ಬಿಡಲು ಅವಳು ಅವುಗಳನ್ನು ಅಲ್ಲಲ್ಲಿಯೇ ಕಡಿದು ಬೀಳಿಸಿದಳು. ಆಮೇಲೆ ದೇವಿ ಶಂಖಚೂಡರ
ಯುದ್ಧದಲ್ಲಿ ಚಕ್ರಾದಿಗಳ ಪ್ರಯೋಗವಾಯಿತು. ಅವುಗಳೆಲ್ಲವೂ ಆ ದೇವಿಯ ಕೈಯೇ ಮೇಲಾಯಿತು. ಕಡೆಗೆ ಶಂಖಚೂಡನು ಮುಂದುಗಾಣದೆ ಬಾಹುಯುದ್ಧಕ್ಕೆ ಅಣಿಯಾದನು. ಆದರೆ ಬುದ್ಧಿವಂತನಾದ ಆ ದೈತ್ಯನು ಹಿಂದಿನಿಂದ ತಾನೇ ಈ ದೇವಿಯ ಮಾತೃಸದೃಶಳು ಎಂಬ ಭಾವನೆಯನ್ನು ಹೃದಯದಲ್ಲಿ ತುಂಬಿಕೊಂಡು ಬಾಹುಯುದ್ಧ ಮಾಡುವ ಬಗೆಯಿಂದ ಪರಾವೃತ್ತನಾದನು. ಅದನ್ನು ನೋಡಿ ಕಾಲಿಯು ಮುಂದೆ ಸಾಗಿ ಬಂದು ಆ ಶಂಖಚೂಡನನ್ನು ಎತ್ತೆತ್ತಿ ತೂರಿದಳು. ಆಗ ಅವನು ಮೇಲಿನಿಂದಲೇ ದೇವಿಗೆ ನಮಸ್ಕರಿಸಿ ಒಳ್ಳೆಯ ಚಪಲತೆಯಿಂದ ಆಕೆಯ ಮುಂದೆ ಕೆಳಕ್ಕಿಳಿದು ನಿಂತನು. ಆ ತರುವಾಯ ಅವನು ತನ್ನ ರಥವನ್ನೇರಿ ಕುಳಿತನು. ಭದ್ರಕಾಳಿಯು ಕ್ರೋಧದಿಂದ ದಾನವರ ರಕ್ತಪಾನ ಮಾಡುವ ಹಾಗೂ ಬಿಡುವ ವಿಚಾರ ನಡೆಸಿದಳು. ಅಷ್ಟರಲ್ಲಿ ಆಕಾಶವಾಣಿಯು, ದೇವಿ ಭದ್ರಕಾಳಿ, ಇನ್ನು ನೀನು ಈ ಯುದ್ಧದಲ್ಲಿ 1,00,000 ದಾನವರ ರಕ್ತವನ್ನು ಕುಡಿಯುವುದಿದೆ. ಆದ್ದರಿಂದ ಇಂದಿನ ಯುದ್ಧದಲ್ಲಿ ದೈತ್ಯರಾಜನನ್ನು ವಧೆ ಮಾಡುವ ಇಚ್ಛೆ ಮಾಡಬೇಡ. ಮತ್ತು ಶಂಖಚೂಡನು ವಧ್ಯನು ನಿದ, ಆದರೆ ನಿನ್ನಿಂದ ಮಾತ್ರ ಅವನು ಅವಧ್ಯನು. ಈ ಪ್ರಕಾರ ನುಡಿದ ಆಕಾಶವಾಣಿಯನ್ನು ಕೇಳಿ ಭದ್ರಕಾಳಿಯು ಯುದ್ಧ ಸಮಯ ಮುಕ್ತಾಯವಾಯಿತೆಂದು ತಿಳಿದು ಶಿವನ ಬಳಿಗೆ ಹೋಗಿ ಎಲ್ಲ ಸಂಗತಿಗಳನ್ನು ಅವಳಿಗೆ ತಿಳಿಸಿದಳು. ಭದ್ರಕಾಳಿಯು ಹೇಳಿದ ವೃತ್ತಾಂತವನ್ನು ಕೇಳಿ ಶಿವನು ನಗ ಹತ್ತಿದನು ಹಾಗೂ ತಾನೇ ಅಲ್ಲಿಂದ ಯುದ್ಧಕ್ಕೆ ನಡೆದನು. ರಣಭೂಮಿಗೆ ಬಂದು ಶಿವನನ್ನು ನೋಡಿ ಶಂಖಚೂಡನು ರಥದಿಂದ ಇಳಿದು ತಲೆದಗ್ಗಿಸಿಕೊಂಡು ನಮಸ್ಕಾರ ಮಾಡಿದನು. ಬಳಿಕ ರಥವನ್ನೇರಿ ಧನುಸ್ಸನ್ನು ಹಿಡಿದುಕೊಂಡು ಯುದ್ಧ ಮಾಡ ಹತ್ತಿದನು. ಶಿವ ಶಂಖಚೂಡರ ಯುದ್ಧವು ಒಂದೇ ಸಮನೆ 100 ವರ್ಷ ಸರಿಯಿತು. ಬಾಣಗಳ ಪ್ರಯೋಗವು ಇಬ್ಬರಿಂದಲೂ ತೆರಪಿಲ್ಲದೆ ನಡೆಯಿತು. ಅನಂತರ ಅವರು ಶಸ್ತ್ರಾಯುಧಗಳನ್ನು ತೆಗೆದುಕೊಂಡು ಹೋರಾಡಿದರು. ಶಿವನು ಶಂಖಚೂಡನಿಗೆ ಶಸ್ತ್ರದಿಂದ ಹೊಡೆದ ಕೂಡಲೇ ದೈತ್ಯನು ಅದನ್ನು ತಪ್ಪಿಸಿಕೊಂಡು ತನ್ನ ಶಸ್ತ್ರದಿಂದ ಶಿವನ ವಾಹನವಾದ ನಂದಿಯ ತಲೆಗೆ ಏಟು ಹಾಕಿದನು. ಇದಕ್ಕೂ ಮೊದಲೇ ಶಿವನ ಬಾಣದಿಂದ ದೈತ್ಯನ ಢಾಲು ಖಡ್ಗಗಳನ್ನು ಕೆಲಸಕ್ಕೆ ಬಾರದಂತೆ ಮಾಡಿದ್ದನು. ಅದರಿಂದ ದಾನವನು ಕೋಪಭರಿತನಾಗಿ ಶಿವನ ಮೇಲೆ ತನ್ನ ಚಕ್ರಪ್ರಯೋಗ ಮಾಡಿದನು. ಶಿವನು ತನ್ನ ಮುಷ್ಟಿಕಾಯುಧದಿಂದ ದೈತ್ಯನ ಆ ಚಕ್ರವನ್ನು ಚೂರು ಚೂರಾಗಿಸಿದನು. ನಂತರ ಅವನು ಶಿವನ ಮೇಲೆ ಗದೆಯನ್ನೆತ್ತಿ ಹೊಡೆಯ ಹೋದನು. ಶಿವನು ಆ ಗದೆಯನ್ನು ಮುರಿದನು. ಈ ಪ್ರಕಾರ ಇವರಿಬ್ಬರು ಪರಸ್ಪರ ಶಸ್ತ್ರಾಯುಧಗಳಿಂದ ಯುದ್ಧ ಮಾಡಿದರು. ಶಂಖಚೂಡನು ಶಿವನ ಮೇಲೆ ಪ್ರಯೋಗಿಸದೆ ಇದ್ದ ಶಸ್ತ್ರಗಳೂ ಇಲ್ಲ, ಅಸ್ತ್ರಗಳೂ ಇಲ್ಲ. ಹಿಂದಿನಿಂದ ಶಿವನು ಆ ದೈತ್ಯನ ಮೇಲೆ ತ್ರಿಶೂಲವನ್ನೆತ್ತಿ ಹೋದನು. ಅವನು ಭಿನ್ನ ಹೃದಯನಾದುದರಿಂದ ಅದು ತಾಕಲಿಲ್ಲ. ಆದರೂ ಅದರಿಂದ ಇನ್ನೊಬ್ಬ ಪುರುಷ ಉತ್ಪನ್ನನಾದನು. ಶಂಖಚೂಡನು ಅವನನ್ನು ಹೊಡೆದನು. ಇಷ್ಟರಲ್ಲೇ ಅಲ್ಲಿಗೆ ಮಹಾಕಾಲಿಯು ಬಂದಳು. ಅವಳು ತನ್ನ ಬಾಯ್ದೆರೆದು ಎಷ್ಟೋ ರಾಕ್ಷಸರನ್ನು ಭಕ್ಷಿಸ ಹತ್ತಿದಳು. ವೀರಭದ್ರ, ನಂದೀಶ್ವರರು ಬಹು ರಾಕ್ಷಸರನ್ನು ನಾಶ ಮಾಡಿದರು. ಶಂಖಚೂಡನು ತನ್ನ ಸೈನ್ಯ ನಾಶವಾದುದನ್ನು ನೋಡಿ ಬಹಳ ರೊಚ್ಚಿಗೆದ್ದನು. ಅವನು ಶಂಕರನನ್ನು ಕುರಿತು, ಇನ್ನು ನಾನು ಯುದ್ಧವನ್ನೇ ಮಾಡುವೆ, ನೀನು ಎಚ್ಚರಗೊಳ್ಳು ಎಂದು ನುಡಿದನು. ಹಾಗೂ ಬಾಣ ಪ್ರಯೋಗಿಸಿದನು. ಮತ್ತೆ ಬಾಣಗಳ ಸುರಿಮಳೆ ಸುರಿದನು ಮತ್ತು ತನ್ನ ರಾಕ್ಷಸೀ ಮಾಯೆಯನ್ನು ಉಪಯೋಗಿಸಿ ದೇವತೆಗಳನ್ನು ಭಯಗೊಳಿಸಲು ಯತ್ನಿಸಿದನು. ಆದರೆ ಅವನ ಯಾವ ಕ್ರಿಯೆಯೂ ಸಫಲವಾಗಲಿಲ್ಲ. ಅವನ ದಿವ್ಯವಾದ ಅಸ್ತ್ರಗಳು ನಿಸ್ತೇಜವಾದವು. ರಾಕ್ಷಸೀ ಮಾಯೆಯು ನಿರರ್ಥಕವಾಯಿತು. ಬಳಿಕ ಮಹೇಶ್ವರನು ಅವನ ವಧೆಗಾಗಿ ತ್ರಿಶೂಲವನ್ನು ಎತ್ತಿಕೊಂಡ ಸಂದರ್ಭದಲ್ಲಿ ಆಕಾಶವಾಣಿಯು, ಮಹೇಶ್ವರ, ಈಗಲೇ ನೀನು ತ್ರಿಶೂಲವನ್ನೆತ್ತಬೇಡ. ಇನ್ನುಳಿದವರಂತೆ ಈ ಶಂಖಚೂಡನನ್ನು ತೀವ್ರವೇ ವಧೆ ಮಾಡುವುದು ಕಠಿಣವಾಗುವುದು. ನೀನು ಈ ದೈತ್ಯನ ವೇದ ಮರ್ಯಾದೆಯನ್ನು ನಾಶಗೊಳಿಸಬೇಡ. ಇವನ ಹತ್ತಿರ ವಿಷ್ಣುವಿನ ಕವಚ ಹಾಗೂ ಇವನ ಪತಿವ್ರತೆಯಾದ ಪತ್ನಿಯು ಇರುವವರೆಗೂ ಶಂಖಚೂಡನಿಗೆ ಮೃತ್ಯುವು ಇರುವುದಿಲ್ಲ. ಇಷ್ಟೇ ಏಕೆ, ಇವನಿಗೆ ಮುಪ್ಪೂ ಬರುವುದಿಲ್ಲ. ಈ ಪ್ರಕಾರ ಉಚ್ಚರಿತ ಆಕಾಶವಾಣಿಯನ್ನು ಕೇಳಿ ಶಿವ ತನ್ನ ತ್ರಿಶೂಲವನ್ನು ಹಿಂತೆಗೆದುಕೊಂಡನು. ತನ್ನ ಇಚ್ಛೆಯಿಂದ ಆಗಲೇ ವಿಷ್ಣುವನ್ನು ಬರಮಾಡಿಕೊಂಡನು. ಅವನು ಆಕಾಶವಾಣಿಯ ವಾರ್ತೆಯನ್ನು ತಿಳಿಸಿದನು. ವಿಷ್ಣುವು ಮುಪ್ಪಿನ ಬ್ರಾಹ್ಮಣನಾಗಿ ಶಂಖಚೂಡನ ಬಳಿಗೆ ಹೋಗಿ ಭಿಕ್ಷಾಂದೇಹಿ ಎಂದನು. ನಿನ್ನ ಇಚ್ಛೆಯೇನು ಎಂದು ದೈತ್ಯ ಕೇಳಲು ಬ್ರಾಹ್ಮಣನು ಅವನಿಂದ ಕವಚವನ್ನು ಯಾಚಿಸಿದನು. ದಾನವನು ಇನ್ನೊಂದು ವಿಚಾರ ಮಾಡದೆ ಆ ಬ್ರಾಹ್ಮಣನಿಗೆ ತಾನು ವಿಷ್ಣುವಿನಿಂದ ಪಡೆದ ಕವಚವನ್ನು ಕೊಟ್ಟು ಬಿಟ್ಟನು. ತರುವಾಯ ವಿಷ್ಣುವು ಶಂಖಚೂಡನ ರೂಪದಿಂದ ಅವನ ಸತಿ ತುಳಸಿಯ ಬಳಿಗೆ ಹೋದನು. ಆಕೆಯನ್ನು ಬಲಾತ್ಕರಿಸಿ ಶಿವನ ಬಳಿಗೆ ಬಂದನು. ಶಿವನು ಆಗ ತನ್ನ ವಿಜಯವೆಂಬ ಶೂಲದಿಂದ ಶಂಖಚೂಡನನ್ನು ವಧೆ ಮಾಡಲು ಮುಂದೆ ಹೋದನು. ಎಲ್ಲರೂ ನೋಡುತ್ತಿರುವಷ್ಟರಲ್ಲಿ ಶಿವನು ಆ ವಿಜಯ ಶೂಲದಿಂದ ದೈತ್ಯರಾಜ ಶಂಖಚೂಡನನ್ನು ವಧೆ ಮಾಡಿಬಿಟ್ಟನು. ದೇವತೆಗಳೆಲ್ಲ ಹರ್ಷಿತರಾಗಿ ವಿಜಯೋತ್ಸವ ಮಾಡಿದರು. ದೈತ್ಯರೆಲ್ಲ ಹೇಳ ಹೆಸರಿಲ್ಲದಂತೆ ರಣಭೂಮಿಯಿಂದ ಕಣ್ಮರೆಯಾದರು. ಶಂಖಚೂಡನು ರಾಧೆಯ ಶಾಪದಿಂದ ಮುಕ್ತನಾಗಿ
ತನ್ನ ಪೂರ್ವರೂಪವನ್ನು ಹೊಂದಿದನು. ಆ ದೈತ್ಯನ ಅಸ್ಥಿಗಳಿಂದ ಒಂದು ಪ್ರಕಾರದ ಶಂಖಗಳು ಉತ್ಪನ್ನವಾದವು. ಆ ಶಂಖ ಜಲದಿಂದ ಶಿವನ ಹೊರತು ಎಲ್ಲ ದೇವತೆಗಳಿಗೆ ಅಭಿಷೇಚನ ಮಾಡುವಂತು ಉಂಟು. ವಿಶೇಷವಾಗಿ ವಿಷ್ಣು ಲಕ್ಷ್ಮಿಯರಿಗೆ ಆ ಶಂಖವು ಬಲು ಪ್ರೀತಿದಾಯಕ. ದೈತ್ಯ ವಧೆಯಾದ ನಂತರ ಶಿವನು ತನ್ನ ಪರಿವಾರದೊಂದಿಗೆ ತನ್ನ ಲೋಕಕ್ಕೆ ನಿರ್ಗಮನ ಮಾಡಿದನು. ಎಲ್ಲರಿಗೂ ದೈತ್ಯ ವಧೆಯಿಂದ ನಿರ್ವಿಘ್ನತೆ ಉಂಟಾಯಿತು. ಶಂಕರನ ಈ ಚರಿತ್ರೆಯ ಶ್ರವಣ ಪಠಣಗಳು ಸರ್ವರಿಗೂ ಸುಖಪ್ರದಾಯಕ ಎಂಬುದಾಗಿ ಸನತ್ಕುಮಾರರು ವ್ಯಾಸ ಮಹರ್ಷಿಗಳಿಗೆ ಹೇಳುತ್ತಾರೆ. ನಮಸ್ಕಾರ. ನಾಳೆ ಇನ್ನಷ್ಟು ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ.